ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಹಸ್ಬೆಂಡ್ ಬರ್ತ್ಡೇ ದಿವಸ. ಅವತ್ತು ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೆ, ಹಾಗೆ ತುಂಬಾ ರುಚಿಯಾಗಿರುವಂತಹ ಒಂದು ಚಿಕನ್ ಫ್ರೈ ರೆಸಿಪಿನೂ ಮಾಡಿದ್ದೆ. ಸಿಂಪಲ್ಲಾಗಿ ಮನೆಯಲ್ಲೇ ಹಸ್ಬೆಂಡ್ ಬರ್ತ್ಡೇನೂ ಕೂಡ ಆಚರಣೆ ಮಾಡಿದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ಬೆಳಿಗ್ಗೆನೇ ಚಿಕನ್ನ ತೊಗೊಂಡು ಬಂದಿದ್ವಿ. ನಾನು ಮತ್ತು ನನ್ನ ಮಗಳು ಹೋಗಿ ಚಿಕನ್ ಮತ್ತು ಕೇಕ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಹಾಗೆ ಸ್ವಲ್ಪ ತರಕಾರಿಗಳನ್ನು ಬೇಕಾಗಿತ್ತು, ಅವೆಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಇವಾಗ ಎಲ್ಲ ತರಕಾರಿಗಳನ್ನು ಸೇರಿಸಿಟ್ಕೊಳ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಚಿಕನ್ ಮತ್ತು ಎಗ್ ಎಲ್ಲನೂ ಇಟ್ಕೊಂಡಿದ್ದೀನಿ. ಅವರಿಗೆ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಚಿಕನ್ ಫ್ರೈಡ್ ರೈಸ್ ಆದರೆ ತಿಂತಾರೆ ಅಂತ ಚಿಕನ್ ಫ್ರೈಡ್ ರೈಸ್ನೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಚಿಕನ್ಗೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಲಿಂಬು ಕೂಡ ಹಾಕ್ಕೊಳ್ಬೋದು, ಆದರೆ ಲಿಂಬು ಇರಲಿಲ್ಲ, ಹಾಗಾಗಿ ಲಿಂಬುನ ಹಾಕ್ಕೊಳ್ತಾ ಇಲ್ಲ. ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಈ ಥರ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಒಂದು 5 ರಿಂದ 10 ನಿಮಿಷ ಇದು ಹಾಗೇ ಮ್ಯಾರಿನೇಟ್ ಆಗಬೇಕು, ಚೆನ್ನಾಗಾಗತ್ತೆ ಚಿಕನ್ನು. ಇದನ್ನ ಈ ಥರ ಮಾಡಿ ಕಲಸಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ತರಕಾರಿಗಳೆಲ್ಲನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹೆಚ್ಕೊಳ್ತಾ ಇದ್ದೀನಿ. ಮೊದಲು ಅರ್ಧದಷ್ಟು ನಾನು ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ನಮಗೆಲ್ಲ ಕ್ಯಾರೆಟ್ ಹಾಕಿದ್ರೆ ತುಂಬ ಇಷ್ಟ, ಹಾಗಾಗಿ ಒಂದೇ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 2-3 ಆಗುವಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, 3 ಈರುಳ್ಳಿನ ತೊಗೊಂಡಿದ್ದೀನಿ. ಇವಿಷ್ಟನ್ನ ಈಗ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕು, ತುಂಬ ಚಿಕ್ಕದಾಗಿ ಹೆಚ್ಕೋಬಾರ್ದು. ಈಗ ಒಂದು ಪಾತ್ರೆಯಲ್ಲಿ 1 ರಿಂದ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ 4 ಮೊಟ್ಟೆನ ಈ ರೀತಿಯಾಗಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಈ ಥರ ನಾವು ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಳ್ತೀವಲ್ಲ, ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಒಂದೇ ಸರಿ ಕಲಿಸ್ಕೋಬಾರ್ದು, ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಗ ಚೆನ್ನಾಗಿ ಚಿಕನ್ ಪೀಸ್ ಥರ ಸಿಗುತ್ತೆ ನಮಗೆ. ಇದಕ್ಕೆ ನಾನು ಉಪ್ಪು ಮತ್ತು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಒಂದೇ ಸರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಎಗ್ ಪೀಸಸ್ ಸಿಗುತ್ತೆ ಬಾಯಿಗೆ, ಆ ಥರ ಮಾಡ್ಕೋಬೇಕು. ನೋಡಿ, ಇದಾಗಿದೆ. ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ಅದೇ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚಿಕನನ್ನು ಕೂಡ ಇದೇ ರೀತಿಯಾಗಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ. ಈ ಥರ ಮಾಡಿಕೊಂಡ್ರೆ ನಾವು ಇದನ್ನ ಆಯಿಲ್ ಫ್ರೈ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ, ಆದರೆ ಈ ಥರ ಮಾಡಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಎಣ್ಣೆನೂ ಬೇಕಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು ಇದು. ಅಲ್ಲಿ ತನಕನೂ ನೋಡಿ ಎಣ್ಣೆ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ಬೆಂದಾದಮೇಲೆ. ಈ ಥರ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಇದನ್ನು ಕೂಡ ಎಗ್ ಹಾಕಿದ್ನಲ್ವ ಅದೇ ಪ್ಲೇಟ್ಗೆ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಗ್ ಮತ್ತು ಚಿಕನ್ ಎರಡೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇವೆರಡನ್ನೂ ಕೂಡ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿನಲ್ಲಿ ಈಗ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇಲ್ಲ, ಚಿಕನ್ ಎಣ್ಣೆ ಬಿಟ್ಕೊಂಡಿದೆಯಲ್ವ ಅದೇ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಒಂದೇ ಸರಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹೈ ಫ್ಲೇಮಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು. ಎಗ್ ಫ್ರೈಡ್ ರೈಸ್ಗಾಗಿರ್ಬೋದು ಅಥವಾ ಚಿಕನ್ ಫ್ರೈಡ್ ರೈಸ್ಗೆ ಯಾವುದಕ್ಕೆ ಆಗಿರ್ಬೋದು, ನಾವು ಸ್ವಲ್ಪ ಹೈ ಫ್ಲೇಮಲ್ಲೇ ತರಕಾರಿಗಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗೆ ಅದು ಬೇಯುವಷ್ಟರಲ್ಲಿ ಚಿಕನ್ ಪೀಸಸ್ನ ಇನ್ನೂ ಚಿಕ್ಕದಾಗಿ ಈ ರೀತಿಯಾಗಿ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ತಿನ್ನುವಾಗೆಲ್ಲ ನಮಗೆ ಚಿಕನ್ ಪೀಸಸ್ ಬಾಯಿಗೆ ಸಿಗುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಈ ಥರ ಮಾಡಿ ಎಲ್ಲ ಚಿಕನನ್ನು ಅಷ್ಟೇ ಒಂದು ಪೀಸಲ್ಲಿ 2-3 ಪೀಸ್ ಥರ ಮಾಡಿ ಈ ಥರ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿತ್ತು. ಈಗ ಇದಕ್ಕೆ ನಾನು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಗ್ಗಿಗೂ ಹಾಕಿದೆ, ಮತ್ತು ಚಿಕನ್ಗೆ ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೆ, ಹಾಗಾಗಿ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕಿ 1 ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿಗಳು ಚೆನ್ನಾಗಿ ಬೆಂದಿದೆ ನೋಡಿ. ಅಂದರೆ ಪೂರ್ತಿಯಾಗಿ ಬೇಯಬಾರ್ದು ಫ್ರೈಡ್ ರೈಸಿಗೆಲ್ಲ, ಸ್ವಲ್ಪ
ಹಸಿ ಹಸಿಯಾಗಿಯೇ ಇರಬೇಕು, ಚೆನ್ನಾಗಾಗತ್ತೆ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಅನ್ನ ಮಾಡ್ಕೊಂಡಿದ್ದೆ, ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲಿಂದ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಖಾರ ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಪೆಪ್ಪರ್ ಪುಡಿನ ಹಾಕ್ಕೊಳ್ಬೋದು. ನಾನು 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಮತ್ತು ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋದು ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿಯಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಗ್ ಮತ್ತು ಚಿಕನ್ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅನ್ನ ಮಾತ್ರ ನಾವು ಉದ್ರುದ್ರಾಗಿಯೇ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಮಾಡಿಕೊಂಡ್ರೆ ಅನ್ನ ಉದ್ರುದ್ರಾಗಿಯೇ ಇರುತ್ತೆ, ನೋಡ್ತಿರ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಮತ್ತು ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ತುಂಬಾ ಸಖತ್ತಾಗಿರುತ್ತೆ. ನಾನು ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ಕೊಂಡಿರೋದ್ರಿಂದ ಸೋಯಾ ಸಾಸ್ ಎಲ್ಲ ಹಾಕಿ ಸಖತ್ತಂದರೆ ಸಖತ್ತಾಗಿರುತ್ತೆ. ಅಂದರೆ ಸ್ಪೈಸಿ ಕೂಡ ಆಗಿರುತ್ತೆ. ಪೆಪ್ಪರ್ ಪುಡಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿಯೇ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮನೆಯವರಿಗೆ ಸ್ವಲ್ಪ ಸ್ಪೈಸಿಯಾಗಿರೋದು ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಸ್ಪೈಸಿಯಾಗಿಯೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪುಡಿ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಅಷ್ಟೊಂದು ಸ್ಪೈಸಿಯಾಗಿರಲ್ಲ. ಆದರೆ ಫ್ರೈಡ್ ರೈಸ್ ಈ ರೀತಿಯಾಗಿ ಅಂದರೆ ನಾವು ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ ಇದಕ್ಕೆ, ಹಾಗಾಗಿ ಈ ಥರ ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಸ್ವಲ್ಪ ಸ್ವೀಟಿಗೆ ಅಂತ ಜಾಮೂನ್ ಕೂಡ ಮಾಡ್ಕೊಂಡಿದ್ದೆ ಸಂಜೆ ಟೈಮು. ಹಾಗೆ ಸ್ವಲ್ಪ ಚಿಕನ್ ಫ್ರೈ ಥರ ಮಾಡ್ಕೊಂಡಿದ್ದೆ. ಅಂದರೆ ಯಾರು ಬೇಕಾದರೂ ಮಾಡ್ಕೊಳ್ಳುವಂಥ ಬ್ಯಾಚುಲರ್ಸ್ ಚಿಕನ್ ಫ್ರೈ ಥರ ಮಾಡ್ಕೊಂಡಿದ್ದೆ. ಜಾಸ್ತಿ ಮಸಾಲೆ ಏನು ಹಾಕ್ಕೊಳ್ದೇ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಅದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು 1-2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಸೈಡ್ ಡಿಶ್ ಥರ ಸ್ಟಾರ್ಟರ್ ಆಗಿನೂ ಕೂಡ ತಿನ್ಬೋದು, ತುಂಬಾ ಸಖತ್ತಾಗಿರುತ್ತೆ. ಈಗ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕಿದ್ಮೇಲೆ ಚಿಕನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ನಾನು ಮೊದಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಚಿಕನ್ ವಾಸನೆ ಬರುತ್ತೆ ಅಂತ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಬರುತ್ತೆ. ಹಾಗಾಗಿ ಈಗ ಚಿಕನ್ ಎಲ್ಲ ಬೆಂದಿದೆ. ಬೆಂದ ಮೇಲೆ ನಾನೀಗ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ 1 ಟೀ ಸ್ಪೂನು. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1.5 ಟೀ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಹಿಂಗೇನೆ ಇಟ್ಕೊಳ್ಬೋದು, ಇಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೊಳ್ಬೋದು. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಅವರ ಬರ್ತ್ಡೇಗೆ ಕೇಕ್ ಕೂಡ ತೊಗೊಂಡು ಬಂದಿದ್ವಿ. ಎಲ್ಲ ಸೆಟ್ ಮಾಡಿ ಇಟ್ವಿ, ನಾನು ನನ್ನ ಮಗಳು ಸೇರಿಕೊಂಡು. ಹಾಗೆ ಮನೆಯಲ್ಲಿ ಈ ರೀತಿಯಾಗಿ ಏನಾದರೂ ಬರ್ತಡೇ ಫಂಕ್ಷನ್ನು ಏನಾದರೂ ಇದ್ದರೆ ಮನೇಲಿ ಎಲ್ಲರೂ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಯಾರ ಬರ್ತಡೇ ಆದರೂ ಕೂಡ ನನ್ನ ನಾದಿನಿನೇ ಅವ್ರ ಬರ್ತಡೇನ ಸೆಲೆಬ್ರೇಟ್ ಮಾಡೋದು. ಯಾರದೇ ಬರ್ತಡೇ ಆಗಿದ್ರೂ ಕೂಡ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಬರ್ತಡೇನ ಆಚರಣೆ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಮಗೆಲ್ಲ ಏನೇ ಆದ್ರೂ ಕೂಡ ಅವರೇ ಎಲ್ಲನೂ ಮಾಡ್ತಾರೆ, ಬರ್ತಡೇ ಆಗಿರ್ಬೋದು ಏನೇ ಆಗಿದ್ರೂ ಕೂಡ. ಹಾಗಾಗಿ ಈ ಸರಿ ಫಸ್ಟ್ ಟೈಮ್ ಅವರಿಗೆ ಸರ್ಪ್ರೈಸ್ ಆಗಿ ನಾನು ಈ ರೀತಿಯಾಗಿ ಕೇಕೆಲ್ಲ ತಂದು ಸ್ವತಃ ನಾನೇ ಹೋಗಿ ಕೇಕೆಲ್ಲ ತಂದು ಚಿಕನ್ ಎಲ್ಲ ತಂದು ಅವ್ರ ಬರ್ತಡೇನ ಆಚರಣೆ ಮಾಡಿದ್ದೀನಿ. ಅಂದರೆ ಅವ್ರು ಏನೂ ತಂದಿಲ್ಲ, ನಾನೇ ಒಬ್ಬಳೇ ಹೋಗಿ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನಾನೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ಏನೋ ಒಂಥರ ತುಂಬ ಖುಷಿ ಆಗ್ತಾಯಿದೆ. ಈ ರೀತಿಯಾಗಿ ಕೇಕೆಲ್ಲ ತಿಂದ್ಕೊಂಡ್ವಿ. ಆದರೆ ಮನೇಲಿ ಯಾರೂ ಇಲ್ಲ, ನಾವೇ 3 ಜನ ಅನ್ನೋದೇ ಸ್ವಲ್ಪ ಬೇಜಾರು. ಮಗನೂ ಇರಲಿಲ್ಲ, ಅವನು ಅತ್ತೆ ಮನೆಯಲ್ಲೇ ಇದ್ದ. ಹೋದ ವರ್ಷ ಎಲ್ಲರೂ ಸೇರಿಕೊಂಡು ಅವ್ರ ಬರ್ತಡೇನ ಆಚರಣೆ ಮಾಡಿದ್ವಿ. ಹಾಗೆ ಮಗಳು ಅವರಿಗೋಸ್ಕರ ಈ ಥರ ಚಾಕ್ಲೇಟ್ಸ್ನ ತಂದಿದ್ಲು, ಅದನ್ನು ಕೊಟ್ಟಳು. ನಾನು ಬಿಸಿ ಬಿಸಿಯಾಗಿ
ಅಡುಗೆ ಎಲ್ಲ ಮಾಡಿದ್ನಲ್ವಾ, ಈ ಫ್ರೈಡ್ ರೈಸ್ ಎಲ್ಲನೂ ಅಷ್ಟೇ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೇ ತುಂಬಾ ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ ಹಾಕ್ಕೊಟ್ಟೆ, ಎಲ್ಲರೂ ಕೂಡ ತಿಂದರು. ನಾನು ಕೂಡ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ನ ತಿಂದ್ಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿರುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನಾದರೂ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.